ಓಕೆ ದ್ವೇಷ ಭಾಷಣ ಮಾಡಬೇಡಿ ಅಂತ ಕಾಯ್ದೆ ತಂದಿದ್ದೀರಲ್ಲ, ಅಶ್ಲೀಲ ಪದಗಳನ್ನು ಬಳಸಬೇಡಿ ಅನ್ನೋದಕ್ಕೊಂದು ಕಾಯ್ದೆ ತನ್ನಿ, ಬಿಕಾಸ್ ಆಫ್ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅಂತ. ರೈಟ್, ಓಕೆ. ಹೇಳಿ ರಾಜಶೇಖರ್ ನೂಲಿ, ಸಾರಿ ಪ್ರದೀಪ್ ಹಿರೇಮಠ ಅವರೇ, ಏನ್ ಅನಿಸ್ತಾ ಇದೆ ಈ ರೀತಿಯ ಚೇಂಜಸ್ ನಿಮ್ಗೆ? ಮೇಡಮ್, ನಾನು ಮೊದಲಿಗೆ ಗ್ಯಾರಂಟಿ ನ್ಯೂಸ್ಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಈ ಕೆಟ್ಟ ಬೆಳವಣಿಗೆ ಕೆಟ್ಟ ಬೆಳವಣಿಗೆ ಇದು. ಸೊ ನಮ್ಮ ಉತ್ತರ ಕರ್ನಾಟಕದ ಜನಪದವನ್ನ ಶ್ರೀಮಂತಿಗೆಗೊಳಿಸೋದ್ರಲ್ಲಿ ನಮ್ಮ ಹಿರಿಯರಾಗಿರುವಂತಹ ಕಲಾವಿದರಾಗಿರುವಂತಹ ಮಾನ್ಯ ಗುರುರಾಜ್ ಹೊಸಕೋಟೆ ಸರ್ ಆಗಿರ್ಬೋದು, ನೂಲಿ ಸರ್ ಆಗಿರ್ಬೋದು, ಅನೇಕ ಕಲಾವಿದರು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜನಪದ ಶ್ರೀಮಂತಿಕೆಯನ್ನ ಎತ್ತಿ ಹಿಡಿದಿದ್ರು. ಇವ್ರು ಹೇಳ್ದಂಗೆ ಬೆಳೆ ಬೆಳಿಬೇಕಾದ್ರೂ ಹಾಡು, ರಾಶಿ ಮಾಡ್ಬೇಕಾದ್ರೂ ಹಾಡು, ಮಲಗಬೇಕಾದ್ರೂ ಹಾಡು, ಏಳ್ಬೇಕಾದ್ರೂ ಹಾಡು, ಈ ಒಂದು ಪ್ರಯಾಣ ಮಾಡ್ಬೇಕಾದ್ರೂ ಹಾಡು. ಸೊ ಇವೆಲ್ಲ ಹಾಡುಗಳಿಂದ ಎಲ್ಲೋ ಒಂದ್ ಕಡೆ ನೀವು ಹೇಳಿದ್ರಲ್ಲ, ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಆ ಜನಪದೆ ಉಳ್ಕೊಂಡಿರುವಂಥದ್ದು. ಹೌದು, ಉಳ್ಕೊಂಡಿರುವಂಥದ್ದು. ಅದೆಲ್ಲನೂ ಕೂಡ ಜನಪದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ, ನಾನು ಈ ಪದ ಯೂಸ್ ಮಾಡಬಾರ್ದು, ತಮ್ಮ ತೆವಲಿಗೆ ದುಡ್ಡುಗಳು ನೋಡಿ. ದುಡ್ಡು ಅನ್ನೋದು ಹೆಂಗ್ ಮಾಡ್ಸುತ್ತೆ ಅಂದ್ರೆ, ಒಂದ್ ಕಡೆ ಈಗ ಇನ್ನೊಂದು ಮಾತು ಹೇಳಿದ್ರೆ, ನೀವು ಇವತ್ತು ನಾನು ಏನಾದರೂ ಮಾತಾಡ್ತಿದ್ದೀನಿ, ಕೆಟ್ಟದಾಗ ಮಾತಾಡ್ತಿದ್ದೀನಿ ಅಂತಂದ್ರೆ, ನನ್ನ ಮುಂದೆ 4 ಜನ ಕೂತ್ಕೊಂಡು ನಾನು ಕೆಟ್ಟದಾಗ ಮಾತಾಡಿದ್ದಕ್ಕೂ ಸಿಳ್ಳೆ ಹಾಕೊಂಡು ಚಪ್ಪಾಳೆ ಹೊಡೆದ್ರೆ, ನಾನು ಇನ್ನೊಂದು ಕಡೆ ಮಾತಾಡ್ಬೇಕಾದ್ರೆ ನಾನು ಡಬಲ್ ಮಾತಾಡ್ತೀನಿ. ಯಾಕಂದ್ರೆ ಇನ್ನೂ ಜಾಸ್ತಿ ಚಪ್ಪಾಳೆ ಹೊಡಿತಾರೆ ನನಗೆ. ಆಮೇಲೆ ಎಂಡ್ ಆಫ್ ದಿ ಮಂತ್ ಮೇಡಮ್, ನಾನು ಇಲ್ಲಿವರೆಗೂ ನೋಡಿ ಅಂತರ್ಜಾಲ ಅನ್ನೋದನ್ನ ಎಷ್ಟು ಉಪಯೋಗ ಮಾಡ್ಕೋಬೇಕು, ಎಷ್ಟು ದುರ್ಬಳಕೆ ಮಾಡ್ಕೋಬೇಕು, ಇದರಲ್ಲಿ ದುರ್ಬಳಕೆನೇ ಜಾಸ್ತಿ ಇದೆ. ನಾನು ಕೆಟ್ಟ ಪದಗಳನ್ನ ಕೋಪ ಮಾಡಿಕೊಂಡು ಬೈಯುವಂತಹ ಕೆಟ್ಟ ಪದಗಳನ್ನ ನಾನು ಹಾಡುಗಳನ್ನಾಗಿ ಕನ್ವರ್ಟ್ ಮಾಡಿ ಅದನ್ನ ಸಮಾಜಕ್ಕೆ ನಾನು ಏನ್ ಮಾಡಕ್ ಹೋಗ್ತಿದ್ದೀನಿ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅಂದ್ರೆ ನಮ್ಮ ಕಲಾವಿದರು ಅನ್ಸ್ಕೊಂಡಿರುವಂತಹ ಕೆಲವೊಂದು ಜನ ಇಂತಹ ಕೆಟ್ಟ ಹಾಡುಗಳನ್ನ ಬಿಡ್ತಿದಾರೆ ಮೇಡಮ್. ಇನ್ನೊಂದು ದುರಂತ ಏನಂದ್ರೆ, ಅಂತ ಹಾಡುಗಳು ಮಿಲಿಯನ್ಗಳಷ್ಟು ವ್ಯೂಸ್, ಜನಾನೇ ಬೆಳೆಸೋದು. ಆಮೇಲೆ ಇನ್ನೊಂದು ಏನಂದ್ರೆ ಮೇಡಮ್, ಜಾತ್ರೆ ಕಾರ್ಯಕ್ರಮಗಳು ನೋಡಿ, ಒಂದು ದೇವರ ಆರಾಧನೆ ಮಾಡುವಂತಹ ಜಾತ್ರೆ ಕಾರ್ಯಕ್ರಮಗಳಲ್ಲಿ ಇಂಥ ಕೆಟ್ಟ ಹಾಡುಗಳನ್ನೇ ಹಾಡೋರ್ನ ಕರೆಸ್ತಾರೆ. ಇದೇ ಆಯೋಜಕರಾಗಿರಬಹುದು, ಇವ್ರದೇ ತಪ್ಪು. ಅಲ್ಲಿ ಬಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಮೇಡಮ್. ಇದನ್ನ ಹೇಳೋದಕ್ಕೆ ಮನಸ್ಸಿಗೆ ನೋವಾಗುತ್ತೆ. ಮಕ್ಕಳ ಆಯೋಗಕ್ಕೆ ನಾವು ಇವತ್ತು ಹೋಗಿ ಭೇಟಿ ಆದ್ವಿ. ಒಂದಿಷ್ಟು ವಿಡಿಯೋಗಳನ್ನ ಈಗಾಗಲೇ ನಾವು ನಿಮಗೆ ತಲುಪಿಸಿರುವಂತದ್ದಿದೆ. ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿಗತ್ತೆ ಮೇಡಮ್. ಪ್ರೈಮರಿ ಸ್ಕೂಲ್ ಮೇಡಮ್, 3ನೇ ಕ್ಲಾಸು, 4ನೇ ಕ್ಲಾಸು, 6ನೇ ಕ್ಲಾಸು, 6ನೇ ಕ್ಲಾಸ್ ಇವತ್ತು ನೋಡಿ, ಒಂದು ಆರ್ಕೆಸ್ಟ್ರಾ ಮಾಡ್ತಾರೆ. ಸಾವಿರಾರು ಜನ ಮೇಡಮ್, 10,000 ಗಟ್ಟಲೆ ಜನ ಇರ್ತಾರೆ. ಅದ್ರ ಮಧ್ಯದಲ್ಲಿ ಒಂದು ವೇದಿಕೆ ಮೇಲೆ ಅಂತ ಚಿಕ್ಕ ಮಕ್ಕಳನ್ನ ಶರ್ಟ್ ಕಳಿಸ್ತಾರೆ ಮೇಡಮ್. ಶರ್ಟ್ ಕಳಿಸಿ ಅಶ್ಲೀಲವಾಗಿ ಅವರನ್ನ ಉಪಯೋಗ ಮಾಡ್ಕೋತಿದ್ದಾರೆ. ಇವತ್ತು ನನಗೆ ಹೇಳ್ತಿಲ್ಲ, ಈ ಫೋಕ್ಸೋ ಕಾಯ್ದೆ ಅನ್ನುವಂಥದ್ದನ್ನ ತಂದ್ರು. ಆ ಫೋಕ್ಸೋ ಕಾಯ್ದೆ, ಸುಮೋಟೋ ಕಾಯ್ದೆ, ಇವಾಗ ನೋಡಿ ಯಾರೋ ಒಬ್ಬರು ಅಧಿಕಾರಿಗಳಾಗಿರ್ಬೋದು, ಇವತ್ತು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಯಾಕೆ ಅದನ್ನ ನೋಡಿದ ತಕ್ಷಣ ಸುಮೋಟೋ ಕಾಯ್ದೆ ಹೇಳಿ ಅವ್ರನ್ನ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇಲ್ಲ ಮೇಡಮ್? ಇನ್ನೂ ಕೆಲವೊಂದು ಮನಸ್ಸಿಗೆ ಬೇಜಾರಾಗೋದೇನಂತಂದ್ರೆ, ಕೆಲವೊಂದು ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವಂತವ್ರೆ ಆ ವೇದಿಕೆ ಮೇಲೆ ಜನಪದ ಹಾಡುಗಳನ್ನ ಹಾಡ್ತಿದ್ದಾರೆ ಮೇಡಮ್. ಇದು ನಮ್ಮ ದುರಂತ. ಇದು ನಾವು ಯಾರಿಗೆ ಹೋಗಿ ನ್ಯಾಯ ಕೇಳಬೇಕು? ತಿರ್ಚಿರೋ ಜಾನಪದ ಮೇಡಮ್. ಅಷ್ಟೇ ನಾವು ಆಕ್ಚುಲಿ ಹಾಡು ಜಾನಪದ ಅನ್ನೋದೇ ಬೇಡ ಬಿಡಿ, ಸುಮ್ಮನೆ ನಾವೇ ಹೆಸರಾಳು ಮಾಡ್ದಂಗ. ಹಾಡು ಇಲ್ಲ, ಹಾಡು ಅನ್ನೋದು ಕೂಡ ಟ್ರೆಂಡಿಂಗ್ ಅನ್ನೋ ಹೆಸರನ್ನ ನೋಡಿ ದುರ್ಬಳಕೆ ಮಾಡ್ಕೊಳ್ತಾರೆ. ಹೌದು, ಮನರಂಜನೆ ಅಂತ ನೀವು ಹೇಳಿದ್ರಿ, ವೇದಿಕೆ ಮೇಲೆ ಚಿಕ್ಕ ಮಕ್ಕಳನ್ನ ಕರೆಸಿ ಬಟ್ಟೆ ಕಳಿಸೋ ಬುದ್ಧಿ ಮಾಡ್ತಾ ಇದ್ದಾರೆ, ಅದನ್ನ ಮನರಂಜನೆ ಅನ್ನಲ್ಲ, ಮರ್ಯಾದೆ ತೆಗೆಯೋ ಕೆಲಸ ಅಂತಾರೆ. 100% ಹೌದು ಮೇಡಮ್. ಬಟ್ ಅದನ್ನ ಮನರಂಜನೆಯಾಗಿ ಕನ್ವರ್ಟ್ ಮಾಡಿರೋದು ಇದೇ ವೀಕ್ಷಕರು. ಇದೇ ಮನರಂಜನೆ, ನಮಗೆ ಇದೇ ಬೇಕು, ಇದೇ ರುಚಿ. ಕೀಳು ಮಟ್ಟದ ಮನರಂಜನೆ ಮೇಡಮ್. ಅಷ್ಟು ಕೆಟ್ಟದಾಗಿ ಪದಗಳನ್ನ ಬಳಸ್ತಾರೆ ಮೇಡಮ್. ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೀಳಾಗಿ, ಇಷ್ಟು ಕೇವಲವಾಗಿ, ಇಷ್ಟು ಸಭ್ಯತೆ ಇಲ್ಲದೆ ಆ ಪದಗಳನ್ನ ಬಳಸಿ ಹಾಡು ಮಾಡಿದ್ದಾರೆ ಅಂತಂದ್ರೆ ಮೇಡಮ್, ನಿಜ ಹೇಳ್ತೀನಿ, ನಮಗೊಬ್ಬರಿಗೆ ಕೇಳೋದಕ್ಕೂ ಕೂಡ ಮುಜುಗರ ಆಗುತ್ತೆ, ಅಸಹ್ಯ ಅನ್ಸುತ್ತೆ. ಬಟ್ ನನಗೆ ಒಂದು ಬರ್ತೀನಿ ಮೇಡಮ್ ನಿಮ್ಮ ಹತ್ರ, ಈ ಹಾಡುಗಳನ್ನೆಲ್ಲ ಹಿಂದೆ ಇರೋ ಹಾಡಿಗೆ ಅದೇ ರಾಗಕ್ಕೆ ಬೇರೆ ಪದಗಳನ್ನ ಜೋಡಿಸ್ತಾ ಇದ್ದಾರೆ, ಅಥವಾ ಅವರದ್ದೇ ತಾಕತ್ತಾ, ಅವರದ್ದೇ ಪ್ರತಿಭೆನಾ? ಬೇರೆ ಹಾಡು, ಹಳೆ ಹಾಡುಗಳಿಗೆ ಹೊಸ ಪದಗಳನ್ನು ಸೇರಿಸ್ತಾರೆ. ಅವರ ಪ್ರತಿಭೆ ಎಲ್ಲ ಆಗ್ತದೆ. ಅದು ಕೊಳಕದಾರಿ, ಅದು ಸಿನಿಮಾಗಳ ಧಾಟಿಯನ್ನು ಬಳಸಿ, ಸಿನಿಮಾ ಸಂಗೀತವನ್ನು ಬಳಸಿ ಅದಕ್ಕೆ ಶಬ್ದ ತುಂಬತಕ್ಕಂಥ ಕೆಲಸ ಇವ್ರದ್ದು. ಸಿನಿಮಾ ಸಂಗೀತ ಯಾರೋ ನಿಮ್ಮ ರೀತಿಯಲ್ಲೇ ಒಬ್ರು ಜಾನಪದ ಹಾಡುಗಾರರು ನೋವನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ರು, ಸರ್ ನನ್ನ ಕೂಸು ಹಿಂಗೆ ಬೆಳಿಬೇಕು ಅಂತ ನಾನು ಆಸೆ ಪಡ್ತೀನಿ, ಯಾವನೋ ಬಂದು ಅನಾಚಾರವಾಗಿ ಬೆಳೆಸಿದ್ರೆ ನಾನು ಹೆಂಗ್ ತಡ್ಕೊಳ್ಳಿ ಅಂತ ಕೇಳ್ತಾರೆ. ಯಾರಿಗೆ ಆದ್ರೂ ನೋವಾಗುತ್ತೆ ಅದು. ಡೆಫಿನೆಟ್ಲಿ ಬರ್ತೀನಿ ನಾನು ನಿಮ್ಮ ಹತ್ರ. ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದ್ಮೇಲೆ ಜಾನಪದ ಅಥವಾ ಜನಪದ ಹಾಡುಗಳನ್ನ ಈ ರೀತಿಯಾಗಿ ಅಶ್ಲೀಲವಾಗಿ ಬಳಸ್ತಾ ಇದ್ದಾರೆ ಅಂದ್ರೆ ಕಾರಣ ಅವರಲ್ಲ, ಅವ್ರಿಗೆ ಬೈಯೋದಲ್ಲ, ನಾವು ನೀವುಗಳು. ಯಾಕಂದ್ರೆ ಫೋನಲ್ಲಿ ಲಕ್ಷಗಟ್ಟಲೆ, ಮಿಲಿಯನ್ಸ್ ಗಟ್ಟಲೆ ನೋಡ್ತಾ ಇರೋದು, ಲೈಕ್ಸ್ ಅನ್ನ ಕೊಡ್ತಾ ಇರೋದು, ಶೇರ್ ಮಾಡ್ತಾ ಇರೋದು ನಾವು.
ಏನಾಗುತ್ತೆ ಅವರಿಗೆ ಪ್ರವೋಕ್ ಆಗಿಬಿಡುತ್ತೆ. ನಾನು ಏನು ಮಾತಾಡಿದ್ರು ಜನ ಕೇಳ್ತಾರೆ, ಏನು ಮಾತಾಡಿದ್ರು ಇಷ್ಟಪಡ್ತಾರೆ, ಇವತ್ತು ಅಂದಿದ್ದೀನ ನಾಳೆ ಲಾ ಅನ್ನೋಣ, ಇವತ್ತು ಇದೊಂದಿದ್ದೀನ ನಾಳೆ ಇನ್ನೊಂದು ಅನ್ನೋಣ ಅಂತ ರೆಡಿ ಆಗ್ತಾ ಇರ್ತಾರೆ. ಅದು ಅವರ ಪ್ರತಿಭೆ ಅಲ್ಲ ಅದು.